ತುರುವೇಕೆರೆ ಮಾಯಸಂದ್ರ ಹೋಬಳಿಯ ಬೈತರ ಹೊಸಳ್ಳಿಯಿಂದ ಟಿಬಿ ಕ್ರಾಸ್ ಹಾಗೂ ತುರುವೇಕೆರೆ ಪಟ್ಟಣಕ್ಕೆ ನಿತ್ಯ ಶಾಲೆ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸಿಗದೆ ತೀವ್ರ ತೊಂದರೆಯಾಗ್ತಿದೆ. ಈ ಸಮಸ್ಯೆಯನ್ನ ಬಗೆಹರಿಸುವಂತೆ ಕೋರಿ ದಬ್ಬೆಘಟ್ಟ ರಸ್ತೆಯಲ್ಲಿರುವ ಕೆಎಸ್ಆರ್ಟಿಸಿ ಡಿಪೋಗೆ ಭೇಟಿ ನೀಡಿ ಮ್ಯಾನೇಜರ್ ತಮ್ಮಯ್ಯ ಅವರೊಂದಿಗೆ ಚರ್ಚಿಸಲು ಹೋದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಕಣಕೂರು ಚಂದ್ರಶೇಖರ್ ಅವರಿಗೆ ಮ್ಯಾನೇಜರ್ ಉಡಾಫೆ ಉತ್ತರ ನೀಡಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾಲೂಕು ಆಡಳಿತವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆದು ಸೂಕ್ತ ಪರಿಹಾರ ಒದಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಹಾಗೂ ರೈತ ಸಂಘಟನೆಗಳ ಒಕ್ಕೂಟದೊಂದಿಗೆ ಡಿಪೋ ಮುಂಭಾಗ ಉಗ್ರ ಹೋರಾಟ ನಡೆಸುವುದಾಗಿ ಕಣಕೂರು ಚಂದ್ರಶೇಖರ್ ಎಚ್ಚರಿಕೆ ನೀಡಿದ್ದಾರೆ. ಬಸ್ಗಳು ಸರಿಯಾದ ಟೈಮ್ನಲ್ಲಿ ಬರಲ್ಲ, ಮತ್ತು ತುಂಬ ರಶ್ ಇರ್ತವೆ. ಮಕ್ಕಳುಗಳು ಬಸ್ನಲ್ಲಿ ಹೋಗೋದಕ್ಕೆ ಸ್ಕೂಲಿಗೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಟೈಮಿಗೆ ಸರಿ ಬಸ್ ಸಿಗದಲ್ಲಿದ್ದಾಗ ಅವ್ರಿಗೆ ಸ್ಕೂಲ್ನಲ್ಲಿ ಹೋಗಿ ವಿದ್ಯಾಭ್ಯಾಸದ ಕೆಲವು ಪೀರಿಯಡ್ಸ್ ಮಿಸ್ ಆಗೋಂಥ ಸಾಧ್ಯತೆ ಇರೋದ್ರಿಂದ ನೀವು ಏನು ನಿಲ್ಲಿಸಿರ್ತಕ್ಕಂಥ ಬಸ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಕ್ಕೆ ಅವರು ಗುಡಾಫಿ ಉತ್ತರವನ್ನು ಕೊಟ್ಟರು. ಸ್ಕೂಲ್ ಬಸ್ಸು ಮಕ್ಕಳಿಗೋಸ್ಕರ ಬಿಟ್ಟರೆ ನನಗೆ ಇಲಾಖೆಗೆ ರೆವಿನ್ಯೂ ಬರಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ, ಸಂಬಂಧಪಟ್ಟ ಇಲಾಖೆಗಳು ಏನು ಸಂಚಾರಿ ಜನಸಾಮಾನ್ಯರ ಮುಕ್ತ ಸಂಚಾರ ಮತ್ತು ಸುರಕ್ಷತೆ ಕಾಯ್ದೆಯಡಿ ಆರ್ಟಿಕಲ್ 21ರಲ್ಲಿ ಮತ್ತು ಮಕ್ಕಳ ಶೈಕ್ಷಣಿಕ ಹಕ್ಕು RTIನಲ್ಲಿ ಏನು ಬರುತ್ತೆ ಆ ಹಕ್ಕುಗಳ ಮೂಲಭೂತ ಸೌಕರ್ಯಗಳನ್ನ ಯಾವ ಇಲಾಖೆಗಳು ಒದಗಿಸ್ಕೊಡ್ಬೇಕು ಮಕ್ಕಳುಗಳಿಗೆ, ಆಮೇಲೆ ಬಸ್ ಸ್ಟ್ಯಾಂಡ್ಗಳ ನಿರ್ವಹಣೆ ಹೇಗಿರಬೇಕು, ಯಾವ ಇಲಾಖೆಯವ್ರದ್ದು ಜವಾಬ್ದಾರಿ ಏನಿರುತ್ತೆ, ಆ ಇಲಾಖೆಯ ಕರ್ತವ್ಯಗಳೇನು ಅಂತಕ್ಕಂಥದ್ದನ್ನು ಒಂದು ಸಭೆ ಕರಿಬೇಕು, ರೈತರೊಂದಿಗೆ ಅವರು ಚರ್ಚೆ ಮಾಡಬೇಕು ಅಂತೇಳಿ ತಹಸೀಲ್ದಾರ್ಗೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೇನೆ. ಒಂದು ಸಭೆಯನ್ನು ಏರ್ಪಡಿಸೋದಕ್ಕೆ ಸ್ಥಳ, ದಿನಾಂಕ ಮತ್ತು ಸಮಯವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಲೆಟರ್ನ ಕೊಟ್ಟಿದ್ದೀವಿ ಇವತ್ತು ರೈತ ಸಂಘದಿಂದ. ಅದಕ್ಕೆ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಮತ್ತು ಈ ತಾಲೂಕಿನ ರೈತರ ಮುಖಾಂತರ ಮತ್ತು ಈ ವಿದ್ಯಾರ್ಥಿಗಳ ಮುಖಾಂತರ ನಾನು ಮನವಿಯಿಂದ ಏನು ಸಭೆಯನ್ನು ಅವರು ನಿಯೋಜನೆ ಮಾಡದೆ ಹೋದರೆ ತಾಲೂಕು ಆಡಳಿತಕ್ಕೆ ನಾನು ಏನು ಮನವಿಯನ್ನು ಕೊಟ್ಟಿದ್ದೀನಿ, ಸಂಬಂಧಪಟ್ಟ ಇಲಾಖೆಗಳು ಏನಿದೆ, ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸು ಇಲಾಖೆ ಇರ್ಬೋದು, ಆರಕ್ಷಕ ಇಲಾಖೆ ಇರ್ಬೋದು, ಮತ್ತು KSRTC ನಿಗಮ ಇರ್ಬೋದು, ಮತ್ತು RDPR ಇರ್ಬೋದು, PWD ಇಲಾಖೆ ಇರ್ಬೋದು, ಮತ್ತು ಈ ಶೈಕ್ಷಣಿಕ ಇಲಾಖೆ ಏನಿದೆ, ಶಿಕ್ಷಣ ಇಲಾಖೆ ಅವ್ರುಗಳನ್ನು ಸಹ ಎಲ್ಲರೂ ಸೇರಿಸಿ ಸಭೆಯನ್ನು ಕರಿಬೇಕು ಅಂತ ನಾವು ಮನವಿಯನ್ನು ಮಾಡಿದ್ದೀವಿ. ಈ ಸಭೆಯನ್ನು ನಿಯೋಜನೆ ಮಾಡದಿದ್ದಂಥ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳ ಒಕ್ಕೂಟ ಮತ್ತು ವಿದ್ಯಾರ್ಥಿ ಸಂಘ ಹಾಗೂ ಈ ತಾಲೂಕಿನ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಮತ್ತು ಈ ತಾಲೂಕಿನ ರೈತರ ಜೊತೆಗೂಡಿ ತಾಲೂಕಿನಲ್ಲಿ ಒಂದು ಬೃಹತ್ ಹೋರಾಟವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ